ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರು ಅಂಡ್ ರೋಜಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಳ ಹಾಯ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಯಾವಾಗಿನ ಕ್ಲಿಪ್ಪಿಂಗ್ಸಪ್ಪ ಅಂತಂದರೆ ಮಂತ್ರಿ ಮಾಲಿಂದ ಎಕ್ಸಿಟ್ ಆಗಬೇಕಾದ್ರೆ ಅಲ್ಲಿ ಮಕ್ಕಳಿಗೆ ಆಡಿಸ್ಲಿಕ್ಕೆ ಅಂತಲೇ ಕಾರ್ಗಳು ಇಟ್ಟಿರ್ತಾರೆ. ಇಷ್ಟು ಅಂತ ಅಮೌಂಟ್ ಪೇ ಮಾಡಿಬಿಟ್ಟು ಮಕ್ಕಳಿಗೆ ಆಟ ಆಡಿಸೋದು. ಈ ಕಡೆ ಎಲ್ಲ ನೋಡ್ಬೋದು ಸ್ಟಾಲ್ಗಳಿದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಅಲ್ಲೇ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತ ಏನು ಹೇಳ್ತಾರೆ ಅದು ಬಂದ್ಬಿಟ್ಟು ಇಲ್ಲಿಗೆ ನೋಡ್ತಾ ಇರ್ಬೋದು. ಟಾಪ್ಸ್ಗಳಾಗಿರ್ಬೋದು, ಈ ಕಡೆ ಅಂಬ್ರೆಲೆ ಡ್ರೆಸ್ಗಳಾಗಿರ್ಬೋದು, ಈ ಕಡೆ ಫ್ರೂಟ್ಸ್ ಆಗಿರ್ಬೋದು, ಎಲ್ಲವೂ ಸ್ಟ್ರೀಟ್ ಶಾಪಿಂಗ್ ಥರನೇ ಇರ್ತವೆ ಮತ್ತು ರೀಸನಬಲ್ ಪ್ರೈಸಲ್ಲಿ ಕೂಡ ಇರ್ತವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೀ ಶರ್ಟ್ಸ್ ಎಷ್ಟು ಕ್ವಾಲಿಟಿ ಇದ್ದಾವಪ್ಪ ಅಂತಂದರೆ ಒಂದು ಸ್ಟ್ರೀಟ್ ಶಾಪಿಂಗಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ಚೆನ್ನಾಗಿದ್ದಾವೆ. ಬಟ್ ನಾನು ತಗೊಳ್ಳೋಣ ಅಂತ ಹೋದೆ, ಬಟ್ ಅವು ಲೇಡೀಸು ಆಗಿರಲಿಲ್ಲ, ಮೆನ್ಸು ಆಗಿರ್ಬೋದು. ಬಟ್ ಭಾಳ ಕ್ವಾಲಿಟಿ ಇಸ್ ವೆರಿ ವೆರಿ ಗುಡ್. ಬಟ್ ನಾವು ಅದೇ ಹೋಗಿ ನಾವು ಶಾಪ್ಗಳಲ್ಲಿ ಕೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ಬೋದು. ಬಟ್ ಪರವಾಗಿಲ್ಲ, ಅಲ್ಲಿ ರೀಸನಬಲ್ ಪ್ರೈಸು. ಬಟ್ ಎಲ್ರಿಗೂ ನೀವೇ ನೋಡ್ತಾ ಇರ್ಬೋದು ಆ ಟೀ ಶರ್ಟ್ ಎಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರಪ್ಪ ಅಂತಂದರೆ ಅಲ್ಲಿ ಸ್ಲಿಪ್ಪರ್ಸ್ ಆಗಿರ್ಬೋದು. ಈ ಥರದ್ದು ಇಲ್ಲ ಸ್ಟ್ರೀಟ್ ಶಾಪಿಂಗಲ್ಲೇ ಅಂತ ಹೇಳೋಕ್ಕೆ ಆಗೋದಿಲ್ಲ. ನೀನು ದುಪ್ಪಟ್ಟ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಮೆನ್ಸ್ ವೇರು, ಕಿಡ್ಸ್ ವೇರು ಮತ್ತು ಏನು ಬೇಬೀಸಿಗಾಗಿರ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಏನಾಗಿದ್ದಾವಪ್ಪ ಅಂದರೆ ಮಲ್ಲೇಶ್ವರಮಲ್ಲೇ ಆ ಕಡೆ ಮತ್ತು ಈ ಕಡೆ ಫುಲ್ಲು ಏನಂತಾರೆ ಬಟ್ಟೆ ಮಳಿಗೆಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವಂತಲೇ ಅಲ್ಲಿ ಹೇಳ್ಬೋದು. ಅಲ್ಲಿ ಕರ್ನಾಟಕ ಸಿಲ್ಕ್ ಸ್ಯಾರೀಸು ನೀವು ನೋಡ್ಬೋದು. ಮತ್ತು ಶ್ರೀನಿಧಿ ಅಂತಂದು ಅದನ್ನೇನು ಹೇಳ್ತೀವಿ ಅದು ಕೂಡ ನೋಡ್ಬೋದು. ಬಾಟಾ ಅಲ್ಲಿ ಕೂಡ ನೋಡ್ಬೋದು. ಅಲ್ಲಿ ಏನಪ್ಪ ಅಂತಂದರೆ ಒಂಥರ ಬಟ್ಟೆ ಜಂಗುಳು ಹೆಂಗೆ ಇರುತ್ತೆ ಅಂತಂದರೆ ಒಂದು ವೇಳೆ ನೀವೇನಾದರೂ ವೀಕೆಂಡಲ್ಲಿ ಹೋದರೆ ಅದರ ರಶ್ ಗೊತ್ತಾಗುತ್ತೆ. ನಾವು ವೀಕ್ ಡೇಸಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಹೋದಾಗ ನೋಡ್ಕೊಂಡು ಬಂದೀವಿ ಅಷ್ಟೇ, ನಾವು ಏನೂ ತಗೊಳಕ್ಕಾಗಲಿಲ್ಲ ಅವತ್ತು. ಬಟ್ ಆವತ್ತು ನನ್ನ ಫೋನು ಕೂಡ ಚಾರ್ಜಿಂಗ್ ಪೂರ್ತಿ ಕಡಿಮೆ, ಫುಲ್ಲು ಚಾರ್ಜಿ ಡೌನ್ ಆಗೋಯಿತು. ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೋಬೇಕಂತಂದು ಏನು ಮಾಡಿದೆ, ಮನೆಯವ್ರದ್ದು ಇಸ್ಕೊಂಡು ತಗೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆಗಳಂತೂ ಎಂಥ ಕಲೆಕ್ಷನ್ಸ್ ಇದ್ದಾವಪ್ಪ ಅಂದರೆ ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಆಗಂಗಿಲ್ಲ. ಬಟ್ ಇಲ್ಲಿ ಮಾರ್ಲಿಕ್ಕೆ ಕೂತ್ಕೊಂಡತ್ತೆ ಎಷ್ಟು ರೇಟ್ ಕೊಡ್ತಾನೆ, ಬಗ್ಲಿಯಾತ ಅದೇ ಬಟ್ಟೆ ಏನಾದರೂ ಇದ್ದರೆ ಅದೇ ರೇಟೇ ಕೊಡ್ತಾನೆ. ಅಂದರೆ ಇಲ್ಲೂ ಒಬ್ರಿಗೊಂಥರ ಕೊಟ್ಟು ನೆಕ್ಸ್ಟ್ ಇನ್ನೊಬ್ರು ಎಲ್ಲರೂ ಒಂದೇ ಥರ ಡ್ರೆಸ್ ಮಟೀರಿಯಲ್ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ಅದೇ ರೇಟಲ್ಲೇ ಕೊಡ್ತಾರೆ. ಅಲ್ಲಿ ಒಂಥರ ಫಿಕ್ಸ್ ರೇಟ್ ಅಂತ. ಅಲ್ಲಿ ತಗೊಂಡ್ರೆ ನಾವು ಮೋಸ ಹೋಗ್ತೀವಿ, ಇಲ್ಲಿ ತಗೊಂಡ್ರೆ ಮೋಸ ಹೋಗ್ತೀವಿ, ಆ ರೀತಿ ಯಾವುದೇ ರೀತಿಯಿಂದಲೂ ಇರಲಿಲ್ಲ. ಇಲ್ಲಿ ನೋಡ್ಬೋದು ಎತ್ನಿಕ್ ಕಲೆಕ್ಷನ್ ಅಂತ ಹೇಳ್ತಾರೆ, ಶ್ರೀನಿಧಿ ಕಲೆಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಮಕ್ಕಳಿಗೆ ಫ್ರಾಕ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿದ್ದಾವಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಡ್ರೆಸ್ಗಳು. ಏನು ನಾವು ಪಾರ್ಟಿ ವೇರ್ ಡ್ರೆಸ್ಸಸ್ ಏನು ನೋಡ್ತಾ ಇರ್ತೀವಿ ಅವು ನಾರ್ಮಲಿ 1500 ಎಲ್ಲ ನಾವು ಅಂಗಡೀಲಿ ಕೇಳ್ತೀವಿ. ಬಟ್ ಅಲ್ಲಿ ಕೇಳಿದಾಗ 750 800 ಇತ್ತು. ಬಟ್ ನಾವು ಯಾವುದೇ ರೀತಿಯ ಪ್ಲ್ಯಾನಿಂಗಲ್ಲಿ ಹೋಗಿರಲಿಲ್ಲ. ಏನಾದರೂ ತಗೊಳ್ಬೇಕಂತ ರ್ಯಾಂಡಮ್ಮಾಗಿ ಹೋಗಿ ರ್ಯಾಂಡಮ್ಮಾಗಿ ಬಂದ್ವಿ ಅಂತ ಅನ್ನಿಸ್ತು ನನಗೆ ಅವತ್ತು. ನೆಕ್ಸ್ಟು ಯಾವಾಗ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಹೋದಾಗ ತಗೊಳ್ಬೇಕಿತ್ತು. ಬಟ್ ಅವತ್ತು ಯಾವುದೇ ರೀತಿಯಿಂದಲೂ ಬಟ್ಟೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಇನ್ನೂ ಒಂದು ಚಾರ್ವಿಕ್ ಕೂಡ ಭಾಳ ಹಠ ಮಾಡ್ತಿದ್ದ, ಹಂಗಾಗಿ ಮತ್ತು ಟೈಮ್ ಕೂಡ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು ಅಲ್ಲಿ. ನಾವು ಹಂಗಾಗಿ ನಾವು ಏನೂ ಅಲ್ಲಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ಯಾವ ರೂಟಲ್ಲಿ ಹೋದೆ ಆ ರೂಟಲ್ಲಿ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡೆ, ಯಾವ ರೀತಿ ಬಟ್ಟೆ ಇರ್ತವೆ ಅಲ್ಲಿ ನೋಡ್ಬೋದು.
ಕೆಲವೊಂದಲ್ಲಿ ನಿಂತು ಕೇಳಿದೆ ಕೂಡ ಇವೆಷ್ಟು ಅಂತ. ಯಾವುದೋ 1-2 ಟಾಪ್ ಮಾತ್ರ ತಗೊಂಡೆ. ಇದು ಮಾಡೋಕ್ಕಾಗ್ತಿಲ್ಲ. ಅದೇ ನಾವು ಡೈಲಿ ಚಪಾತಿ ಮಾಡಿ ಒಂಥರ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ನಾನು ಏನು ಮಾಡಿದೆಪ್ಪ ಅಂದರೆ ಆಲೂಗಡ್ಡೆನ ಇದು ಬಾಯ್ಲ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಏನು ಗೋಧಿ ಹಿಟ್ಟು ಬರುತ್ತೆ ಆ ಗೋಧಿ ಹಿಟ್ಟಲ್ಲೇ ಮಿಕ್ಸ್ ಮಾಡಿಕೊಂಡೆ ನಾನು. ಗೋಧಿ ಹಿಟ್ಟಲ್ಲೇ ಮಿಕ್ಸ್ ಮಾಡಿಕೊಂಡು ಅಂದರೆ ಆಮೇಲೆ ಸ್ಟಫಿಂಗ್ ಥರನೂ ಮಾಡ್ಬೋದಿತ್ತು. ಮೊದಲು ಗೋಧಿ ಹಿಟ್ಟು ಬೇರೆ ಕಲಿಸ್ಬಿಟ್ಟು ಇದನ್ನು ಸ್ಟಫಿಂಗ್ ಮಾಡಿಕೊಂಡು ಕಲಿಸ್ಕೊಂಡಿತ್ತು. ಬಟ್ ನನಗೆ ಟೇಸ್ಟ್ ವೈಸ್ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಬಂದು ಟೇಸ್ಟ್ ವೈಸು ಆವತ್ತು ಹಾಲು ಪರೋಟ ಥರನೇ ಆಗಿದ್ದು ಆ್ಯಕ್ಚುಲಿ. ಯಾಕಂದರೆ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಬಿಟ್ಟು ಗೋಧಿ ಹಿಟ್ಟಲ್ಲೇ ನೆನೆ ಹಾಕ್ಬಿಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಈರುಳ್ಳಿ ಕೂಡ ಹಾಕಿದ್ದೆ, ಒಂದು ಸ್ವಲ್ಪ ಚಿಲ್ಲಿ ಕೂಡ ಹಾಕಿ ಕಲಿಸ್ಬಿಟ್ಟಿದ್ದೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಈ ಕಡೆ. ಬಟ್ ನೋಡಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿದ್ರು ಕೂಡ ತಿನ್ನಲಿಕ್ಕೆ ಭಾಳ ಟೇಸ್ಟ್ ಇದ್ವು ಅಂತಲೇ ಹೇಳಿದರು. ಬಟ್ ನಾನು ಕೂಡ ನೋಡಿದೆ, ಈ ಕಡೆ ನೋಡಿರ್ಬೋದು ಗೋಧಿ ಹಿಟ್ಟು ಕಲಿಸಿದ್ದೀನಿ. ಬಟ್ ಇವು ಮಾಡೋಣ ಸರಿ ಯಾವ ರೀತಿ ಇರುತ್ತೆ ನೋಡ್ಬೋದು. ನಾನು ಭಾಳ ಏನು ನೆನೆಯಿಟ್ಟಿರಲಿಲ್ಲ, ಸ್ವಲ್ಪ ನೆನೆಯಿಟ್ಟಿದ್ದೆ. ಬಟ್ ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ವೇಸ್ಟ್ ಆಗಬಾರ್ದು ಅನ್ನೋದೊಂದು ಇರುತ್ತಲ್ಲ, ಹಂಗಾಗಿ. ಬಟ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮು ಮಾಡ್ಬೋದಂತಲ್ಲ. ಬಟ್ ಟೇಸ್ಟ್ ವೈಸ್ ಹಾಲು ಪರೋಟ ಥರನೇ. ಬಟ್ ನಾನು ಡಿಫ್ರೆಂಟಾಗಿ ಏನೋ ಅವನ್ನ ತಿಕ್ಲಿಕ್ಕೆ ಹೋಗೋದು ಅಪ್ಪನ ಜೊತೆ ಕ್ರಿಕೆಟ್ ಆಡ್ತಿದ್ದೆ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಅದನ್ನು ಕೂಡ she's coming. Then she'll come. ಬರ್ತಿದ್ಯಾ ಅಂತ ಸೀರಿಯಸ್ಲಿ ಐ ವಾಸ್ ಟೆಲ್ಲಿಂಗ್ ಹರ್ ಯುವರ್ ಮಾಮ್ ವಿಲ್ ಕಮ್ ಫ್ರಮ್ ದೇರ್. ವೇಟ್ ಹೌದಾ? ಓಕೆ ಏ ಕಮ್ ಮಾಮ್ ಇಸ್ ಕಮಿಂಗ್. ಆಂಟಿ ಕಮ್ ಮಾಡ್ತಾರೆ ನೋಡಿ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಓರಿಯನ್ ಮಾಲ್ನಲ್ಲಿ ಮಕ್ಕಳ ಆಡಲಿಕ್ಕೆ ಅಂತಲೇ ಕರ್ಕೊಂಡು ಹೋಗಿತ್ತು ಒಂದಿನ. ಅವತ್ತು ಈ ಥರ ಅಲ್ಲಿ ಅಂದರೆ ಆಡಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳು ದೊಡ್ಡವರು ಕೂಡ ಆಡ್ಬೋದು, ಆ ರೀತಿಯಾಗಿ ಇತ್ತು. ನೋಡ್ಬೋದು ಸ್ಟಿಲ್ ಅಷ್ಟು ದೂರದಿಂದ